ಮಧುಗಿರಿ ತಾಲೂಕಿನ ಶ್ರಮಂಡನಹಳ್ಳಿ ಮಿಡಿಗೇಶಿಯ ಕಾರೇನಹಳ್ಳಿಯ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ನೂತನ ಕಟ್ಟಡಗಳ ಕಾಮಗಾರಿಗೆ ವಿಧಾನ ಪರಿಷತ್ ಸದಸ್ಯ ಆರ್ ರಾಜೇಂದ್ರ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ಈ ವೇಳೆ ಅಲ್ಪಸಂಖ್ಯಾತರ ಇಲಾಖೆ ಜಿಲ್ಲಾಧಿಕಾರಿ ಶಬೀರ್ ಅಹಮದ್, ಕರ್ನಾಟಕ ಗೃಹ ಮಂಡಳಿ ಕಾರ್ಯಪಾಲಕ ಇಂಜಿನಿಯರ್ ಹಾಲೇಶಪ್ಪ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಿನಾರಾಯಣ ರೆಡ್ಡಿ, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ವೆಂಕಟೇಶ್ ಸೇರಿ ಹಲವರು ಭಾಗಿಯಾಗಿದ್ದರು. ಈ ವೇಳೆ ರಾಜೇಂದ್ರ ರಾಜಣ್ಣ ಮಾತನಾಡಿ, ವಸತಿ ಶಾಲೆಗಳಲ್ಲಿ ಏನೇ ಸಮಸ್ಯೆ ಇದ್ರೂ ಗಮನಕ್ಕೆ ತನ್ನಿ, ಅದನ್ನ ಸರಿಪಡಿಸುವ ಕೆಲಸ ಮಾಡೋಣ ಎಂದಿದ್ದಾರೆ. ವಸತಿ ಶಾಲೆಗಳಲ್ಲಿ ವಿಶಾಲವಾದ ಜಾಗವಿದ್ದು ಕ್ರೀಡಾಂಗಣಗಳಿಗೆ ಬೇಕಾದ ಪರಿಕರಗಳು ಹಾಗೂ ಸೂಕ್ತ ಸೌಲಭ್ಯ ಕಲ್ಪಿಸಲು ಬದ್ಧನಾಗಿದ್ದೇನೆ. ಮಕ್ಕಳು ಸರ್ಕಾರ ನೀಡುವ ಎಲ್ಲ ರೀತಿಯ ಸೌಲಭ್ಯಗಳನ್ನು ಪಡೆದುಕೊಂಡು ಉತ್ತಮ ಶಿಕ್ಷಣ ಪಡೆದುಕೊಳ್ಳಬೇಕು ಎಂದಿದ್ದಾರೆ. ಬಹಳಷ್ಟು ಕಷ್ಟಪಟ್ಟು ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನ ಓದಿಸ್ತಾರೆ, ಹೌದಲ್ಲ? ಯಾರೇನು ಮಕ್ಕಳಿಗೆ ನಿಮ್ಮ ತಂದೆ ತಾಯಿಗಳು ಬೇರೆ ಎಲ್ಲೋ ಪ್ರೈವೇಟ್ ಸ್ಕೂಲಲ್ಲಿ ಹೆಚ್ಚು ಅನುದಾನ ಕೊಟ್ಟು ಎಷ್ಟು ಡೊನೇಷನ್ಗಳು ಕೊಟ್ಟು ಸೇರ್ಸಕ್ಕಾಗೋದಿಲ್ಲ. ಅದರಿಂದ ಇಲ್ಲಪ್ಪ, ನಮ್ಮ ಮಕ್ಕಳು ವಿಶೇಷವಾಗಿ ಹೆಣ್ಮಕ್ಳು ವಿದ್ಯಾಭ್ಯಾಸವನ್ನ ಪಡಿಬೇಕು, 10ನೇ ತರಗತಿ ಇರ್ಬೋದು, ಇಲ್ಲ PUC ಇರ್ಬೋದು, ಇನ್ನ ಹೆಚ್ಚು ಚೆನ್ನಾಗಿ ಓದುವಂತ ವಿದ್ಯಾರ್ಥಿಗಳಿಗೆ ಡಿಗ್ರಿ ಮಾಡಿದ್ರೆ ಮುಂದೆ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳುವಂತ ಶಕ್ತಿ ಸಿಗ್ಬೇಕು ಅಂತೇಳಿ ಇವತ್ತು ಸರ್ಕಾರದ ಜೊತೆಗೆ ನಿಮ್ಮ ಜಾತಿ ಗೀತಿ ಅಂತಿಲ್ಲ, ಎಲ್ಲಾ ಜನಾಂಗದವರು ನಮ್ಮ ತಾಲೂಕಿನಲ್ಲೂ ಮತ್ತೆ ಈ ಭಾಗದ ಸುತ್ತಮುತ್ತ ಬೇರೆ ತಾಲೂಕಲ್ಲೂ ಇರ್ಬೋದು, ಎಲ್ಲರಿಗೂ ವಿದ್ಯಾಭ್ಯಾಸವನ್ನ ಕೊಡಬೇಕು ಅಂತ ದೃಷ್ಟಿ ಇಟ್ಕೊಂಡು ಇವತ್ತು ನಮ್ಮ ತಾಲೂಕಿನಲ್ಲಿ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಹೆಚ್ಚು ಸವಲತ್ತುಗಳನ್ನ ಕೊಡ್ತಾ ಇರುವಂಥದ್ದು. ಈಗ ಮಧುಗಿರಿಯಲ್ಲಿ ಈಗ ಡಿಗ್ರಿ ಕಾಲೇಜ್ ಅಪ್ಗ್ರೇಡೇಷನ್ ಆಗಿರುವಂಥದ್ದು, ಮತ್ತೆ ಪಾಲಿಟೆಕ್ನಿಕ್ ಬಿಲ್ಡಿಂಗ್ ಬರ್ತಾ ಇರುವಂಥದ್ದು, ಮತ್ತೆ ನಮ್ಮ ತಾಲೂಕ್ ಪಂಚಾಯತಿಯಿಂದ ಈಗ ಏನು ಇವರು ಇಲ್ಲೇ ಇದ್ದಾರೆ ನರೇಗಾಯಿಂದ ಈಗ ನಮ್ಮ ತಾಲೂಕಿನಲ್ಲಿ ಇರುವಂತ ಎಲ್ಲ ಸರ್ಕಾರಿ ಶಾಲೆಗಳನ್ನ ಎಲ್ಲಿ ಟಾಯ್ಲೆಟ್ಗಳಿಲ್ಲ ಟಾಯ್ಲೆಟ್ಗಳು ಕೊಡ್ತಾ ಇರುವಂಥದ್ದು ಇರ್ಬೋದು, ಮತ್ತೆ ಕಾಂಪೌಂಡ್ಗಳು, ಆಟದ ಮೈದಾನ, ಹೀಗೆ ಬಹಳಷ್ಟು ಕೆಲಸಗಳನ್ನ ಈಗಾಗಲೇ ನಮ್ಮ ತಾಲೂಕಿನಲ್ಲೂ ತಾಲೂಕ್ ಪಂಚಾಯತಿ ವತಿಯಿಂದ ನರೇಗಾ ಅಡಿಯಲ್ಲಿ ಇವತ್ತು ಕೆಲಸಗಳು ಕಾರ್ಯಕ್ರಮಗಳು ಪ್ರಾರಂಭ ಆಗಿರುವಂಥದ್ದು. ಅದಾಗ 100-150 ಕೋಟಿಗಿಂತ ಹೆಚ್ಚು ಅದು ನಮ್ಮ ತಾಲೂಕಿನಲ್ಲಿ ವಿಶೇಷವಾಗಿ ಈ ಭಾಗದ ಶಾಸಕರು ಮಾನ್ಯ ಕೆ ಎನ್ ರಾಜಣ್ಣವರ ಆಶಯದಂತೆ ಮತ್ತು ನಮ್ಮ ತಾಲೂಕಿನಲ್ಲಿ ಹೆಚ್ಚು ಕೆಲಸಗಳು ಆಗ್ತಾ ಇರುವಂಥದ್ದು. ನೀವು ಎಲ್ಲ ಈ ಭಾಗದಲ್ಲಿ ಈಗ ನಮ್ಮ ನಜೀರ್ ಅವರು ಹೇಳಿದಾಗೆ 75-25 75% ಅಷ್ಟು ಮೈನಾರಿಟಿಯಲ್ಲಿ ಯಾರೆಲ್ಲ ಬರ್ತಾರೆ, ಆಮೇಲೆ ಇನ್ನು 25% ಅಂತ ಏನ್ ಬರುತ್ತೆ ಅದು ಬೇರೆ ಜನಾಂಗದವರು, ಅದೇನು ಅಲ್ಲೂ ಬರೀ SC ಅಂತಲ್ಲ, ಬೇರೆ ಯಾವುದೇ ಜನಾಂಗದವ್ರು ಇದ್ರು ಆ ಒಂದು 25%, ಯಾಕಂದ್ರೆ 75% ಯಾವ ಇಲಾಖೆಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ಮತ್ತೆ ಬೇರೆ ವಿದ್ಯಾರ್ಥಿಗಳು ಅನಾನುಕೂಲ ಆಗಬಾರ್ದು ಅಂತ ರೀತಿಯಲ್ಲಿ ಏನು ಇವತ್ತು ಸರ್ಕಾರ ಆ ಕ್ರಮವನ್ನು ಜರುಗಿಸಿದೆ. ಆ ಕ್ರಮದ ಪರವಾಗಿ ಇವತ್ತು 25% ಅಷ್ಟು ಬೇರೆ KHP ನಮ್ಮ ಸ್ಟೇಟ್ ಇಂಜಿನಿಯರ್ ಅವರು ಜ್ಯೋತಿ ಅವರಲ್ಲ. ಶ್ರಮಂಡನಹಳ್ಳಿಯ ಅಲ್ಪಸಂಖ್ಯಾತರ ಮುರಾರ್ಜಿ ಶಾಲೆಯಲ್ಲಿ ನೆನೆಗುದಿಗೆ ಬಿದ್ದಿದ್ದ ಕಟ್ಟಡವನ್ನ ರಾಜೇಂದ್ರ ವೀಕ್ಷಿಸಿ ಪ್ರಿನ್ಸಿಪಾಲ್ ಅವರನ್ನ ಪ್ರಶ್ನಿಸಿದ್ರು. 2.5 ವರ್ಷದಿಂದ ಕಾಮಗಾರಿ ನೆನೆಗುದಿಗೆ ಬಿದ್ದಿದ್ದು, ಈ ಬಗ್ಗೆ ಗುತ್ತಿಗೆದಾರರ ದೂರವಾಣಿ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಎಂದು ಪ್ರಿನ್ಸಿಪಾಲರು ತಿಳಿಸಿದ್ದು, ತುರ್ತಾಗಿ ಕಾಮಗಾರಿ ಪೂರ್ಣಗೊಳಿಸುವಂತೆ ಸೂಚಿಸಿದ್ದಾರೆ.